ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ರೀಸೆಂಟ್ ವೀಡಿಯೋಸಲ್ಲಿ ಒಂದು ಅಪ್ಡೇಟನ್ನು ಮಾಡಿ ತಿಳಿಸ್ಕೊಟ್ಟಿದ್ದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಆದರೆ ಸ್ಟಾರ್ಟ್ ಆಗಿದ್ದಾವೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಅಂದರೆ ನೀವೇನೊಂದು ಅಮೌಂಟ್ಗೆ ವೆಯ್ಟ್ ಮಾಡ್ತಿದ್ರಿ, ಒಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಏನು ಬರುತ್ತೆ ನಿಮಗೆ, ಶುಲ್ಕ ಮರುಪಾವತಿ ಯೋಜನೆ ಇದು. ಈ ಸ್ಕಾಲರ್ಶಿಪ್ ಅಮೌಂಟ್ಗೆ ತುಂಬ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿದ್ರು. ನಾನು ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ವೀಡಿಯೋಸನ್ನು ಮಾಡಿದೆ. ಆಗ್ಲಿಂದ ನನಗೆ ರಿಪೀಟೆಡ್ ಆಗಿ ಒಂದು ಕಾಮೆಂಟ್ಸು ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಆದರೆ ಬರ್ತಿದ್ದಾವೆ, ನನಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ನೇ ಆಗಿಲ್ಲ, ನನ್ನ ಒಂದು ಕೋರ್ಸಿಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕೆಲವೊಂದಿಷ್ಟು ಜನ ನನ್ನ ಒಂದು ಫ್ರೆಂಡ್ಸ್ಗೆ ಈಗಾಗಲೇ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಆದರೆ ಬಂದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, PG ಕೋರ್ಸ್ ಮಾಡೋಂಥ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ ನಿಮಗೆ. ಈ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಯಾರ್ಯಾರಿಗೆ ಆಗ್ತಿದೆ, ಯಾವ ರೀತಿ ಇದು ಫಸ್ಟ್ ಯಾವ ಕೋರ್ಸ್ ಅವ್ರಿಗೆ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು ಯಾವ ಸ್ಟೂಡೆಂಟ್ಸ್ಗೆ ಈಗಾಗಲೇ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ಎಲ್ರಿಗೂ, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ವಿಶನ್ನು ಮಾಡ್ಬೋದು. ಆ್ಯಂಡ್ ಹಾಗೇನು ಚಾನಲ್ಗೆ ಒಂದು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಾನು ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸ್ಟೂಡೆಂಟ್ಸ್ಗೆ ಒಂದು 2 ವೀಕ್ಸಿಂದ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಆದರೆ ಆಗ್ತಿದ್ದಾವೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. BCWD ಫೀ ರಿಇಂಬರ್ಸ್ಮೆಂಟು ಇಲ್ಲಿ ವೆರಿಫಿಕೇಷನ್ ಎಷ್ಟಿದೆ. ಆ್ಯಂಡ್ ಹಾಗೇನು ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟು 9,388. ಯಾವ್ಯಾವ ಕೋರ್ಸ್ ಅವ್ರಿಗೆ ಎಷ್ಟೆಷ್ಟು ಅಮೌಂಟ್ ಆದರೆ ಇರುತ್ತೋ ಅಷ್ಟೆಷ್ಟು ಆದರೆ ಅಲ್ಲಿ ಮೆನ್ಷನ್ ಆದರೆ ಆಗಿದೆ. ಓಕೆನಾ? ಸೊ ಇಲ್ಲಿ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂತಂದರೆ, ನಾನು ಈ ಒಂದು ವಿಡಿಯೋ ಮಾಡಿದ ಆದಮೇಲೆ ಪ್ರತಿಯೊಬ್ಬರು ಹೋಗಿ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಂಡಿದ್ದಾರೆ. ಆ ಸ್ಟೇಟಸನ್ನು ಚೆಕ್ ಮಾಡಿದಾಗ ಇಲ್ಲಿ ಸ್ಟೂಡೆಂಟ್ಸ್ಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ನೇ ಕಂಪ್ಲೀಟ್ ಆಗಿಲ್ಲ. ಓಕೆನಾ? ಯಾರ್ಯಾರಿಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಅನ್ನು ಕೊಡ್ತೀನಿ ನೋಡಿ. ಮೈನ್ಲಿ ಇನ್ನೂ ಯಾರಿಗೆ ಫಸ್ಟ್ ಲೆವೆಲಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂತಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಆಗಿಲ್ಲ. ಆ್ಯಂಡ್ ಹಾಗೇನು ಈ ಒಂದು PG ಕೋರ್ಸ್ ಮಾಡೋಂಥ ಸ್ಟೂಡೆಂಟ್ಸು MBA MCA ಮಾಡ್ತಾರಲ್ವ, ಪ್ರೊಫೆಷನಲ್ ಕೋರ್ಸಸ್ ಯಾವುದಕ್ಕೂ ಸಹ ಒಂದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಆದರೆ ಆಗಿಲ್ಲ. BCWD ಫೀ ರಿಇಂಬರ್ಸ್ಮೆಂಟ್ ಇದು. ಇನ್ನು ಉಳಿದಿರುವಂತಹ ಸ್ಕಾಲರ್ಶಿಪ್ಸ್ ನಿಮಗೆ PMSSP ಆಗಿರ್ಬೋದು, ಇಲ್ಲ ಅಂತಂದರೆ ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕಾಮಿಡೇಷನ್ ಆಗಿರ್ಬೋದು. ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ಸ್ ಆದರೆ ನಿಮಗೆ ಕ್ರೆಡಿಟ್ ಆಗಿದೆ. ಬಟ್ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ನಿಮ್ಗೆ ಯಾರ್ಯಾರಿಗೆ ಆಗಿಲ್ಲ ಅಂತ ಅಂದರೆ BCWD ಫೀ ರಿಇಂಬರ್ಸ್ಮೆಂಟ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಯಾರ್ಯಾರು ಎಲಿಜಿಬಲ್ ಇದ್ದಾರೋ ಇಂತಹ ಸ್ಟೂಡೆಂಟ್ಸ್ಗೆ ಒಂದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ನೇ ಆಗಿಲ್ಲ. ನೀವು ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಕೇಳ್ಬೋದು, ಹೌದು ನಮ್ಮ ಒಂದು ಫ್ರೆಂಡ್ಸಿಗೆ ಆಗಿದ್ರೆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಈಗಾಗಲೇ ಕ್ರೆಡಿಟ್ ಆಗಿದೆ ಅಲ್ವಾ, ಒಂದು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಸ್ಕಾಲರ್ಶಿಪ್ ಕ್ರೆಡಿಟ್ ಆಗಿದೆ, ಅವರು ಇಂಜಿನಿಯರಿಂಗ್ಗೆ ಸ್ಟಡಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ಹೌದು ಕ್ರೆಡಿಟ್ ಆಗಿದೆ. ಯಾರಿಗೆ ಅಂತ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಹಾಗೇನು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಈಗಾಗಲೇ ಸ್ಕಾಲರ್ಶಿಪ್ ಅಮೌಂಟ್ಸ್ ಆದರೆ ಕ್ರೆಡಿಟ್ ಆಗಿದ್ದಾವೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಯಾಕೆ ಅಂತ ಅದಕ್ಕೂ ಒಂದು ರೀಸನನ್ನು ಕೊಡ್ತೀನಿ ನೋಡಿ. ನೀವು ಇಂಜಿನಿಯರಿಂಗ್ಗೆ ಒಂದು ಅಡ್ಮಿಷನ್ ಆದಾಗ ನೀವು CET ಫೀಸ್ ಬಂದುಬಿಟ್ಟು 1 lakh ಸಮಥಿಂಗ್ ಏನಿರುತ್ತೋ ಆ ಒಂದು ಫೀಸನ್ನು ಪೇ ಮಾಡಿರ್ತೀರಾ. ಆ್ಯಂಡ್ ಹಾಗೇನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಅಂಡರಲ್ಲಿ ಬರುವಂಥ ಸ್ಟೂಡೆಂಟ್ಸು CET ಫೀಸನ್ನು ಕಡಿಮೆ ಕಟ್ಟಿರ್ತಾರೆ, 500 ಸಮಥಿಂಗ್ ಏನೋ ಅವರಷ್ಟೇ ಒಂದು ಫೀಸನ್ನು ಪೇ ಮಾಡ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಗೌರ್ಮೆಂಟ್ ಕಡೆಯಿಂದ ಡೈರೆಕ್ಟಾಗಿ ಕಾಲೇಜಸ್ಗೆ ಅಮೌಂಟ್ಸ್ ಆದರೆ ಟ್ರಾನ್ಸ್ಫರ್ ಆಗುತ್ತೆ ಒಂದು ಸ್ಕಾಲರ್ಶಿಪ್ ಮೂಲಕ. ಕಾಲೇಜಸ್ ಅವರೇ ಒಂದು 10 ಸ್ಕಾಲರ್ಶಿಪ್ಸ್ ಎಲ್ಲನೂ ಅಪ್ಲೈ ಮಾಡಿಸ್ಕೊಂಡು ಅವರ ಒಂದು ಬ್ಯಾಂಕ್ ಅಕೌಂಟ್ಸ್ಗೆ ಅಮೌಂಟ್ಸ್ ಹೋಗುತ್ತೆ. ಅದು ಸ್ಟೂಡೆಂಟ್ಸ್ಗಾದರೆ ಹೋಗೋದಿಲ್ಲ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೂ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ, ಬಟ್ ಜಾಸ್ತಿ ಬರುವಂಥ ಅಮೌಂಟು ಕಾಲೇಜಿಗಾದರೆ ಹೋಗುತ್ತೆ. ಸೊ ನೀವು ಇದನ್ನೇನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಾಗಿರ್ಬೋದು, ಇಲ್ಲ ಅಂತಂದರೆ ಪ್ರೊಫೆಷನಲ್ ಕೋರ್ಸಸ್ ಮಾಡೋಂಥ ಸ್ಟೂಡೆಂಟ್ಸ್ಗೆ ಇನ್ನೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಸ್ಟಾರ್ಟ್ ಆಗಿಲ್ಲ. ಈಗ ಸದ್ಯದ ಮಟ್ಟಿಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನು, ಸೆಕೆಂಡ್ ಲೆವೆಲ್ ವೆರಿಫಿಕೇಷನು, ಥರ್ಡ್ ಲೆವೆಲ್ ವೆರಿಫಿಕೇಷನ್ ಯಾರ್ಯಾರಿಗಾಗಿದೆ ಅಂತ ಅಂದರೆ ಕೇವಲ ಜನರಲ್ ಡಿಗ್ರಿ ಮಾಡೋಂಥ ಸ್ಟೂಡೆಂಟ್ಸಿಗೆ ಅಷ್ಟೇ ಆಗ್ತಿದ್ದಾವೆ. ನೀವು ಬೇಕಿದ್ರೆ ಚೆಕ್ಔಟನ್ನು ಮಾಡ್ಕೋಬೋದು. ಒಂದು BCom, BSc, BCA ಈ ರೀತಿ ಕೋರ್ಸಸ್ ಯಾರು ಇರ್ತವೆ ಆ ಒಂದು ಸ್ಟೂಡೆಂಟ್ಸ್ ಆಗಿರುತ್ತೆ. ಈಗ ನಾನು ನಿಮಗೆ ಲೈವ್ ಎಕ್ಸಾಂಪಲ್ ಹೇಳೋದಾದ್ರೆ, ಈ ಒಂದು ಸ್ಟೂಡೆಂಟ್ನು ಸಹ ಸೆಕೆಂಡ್ ಇಯರ್ BCA ಸ್ಟಡಿ ಮಾಡ್ತಿದ್ದಾರೆ. ಸೊ ಈ ಒಂದು ಸ್ಟೂಡೆಂಟ್ಗೆ ಏನಾಗಿದೆ ಅಂತ ಅಂದರೆ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆದರೆ ಆಗಿದೆ. ಈಗಾಗಲೇ ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಇವ್ರಿಗೆ ರಿಸೀವ್ ಆಗಿದೆ. BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಆದರೆ ಬರೋದು ಯಾವಾಗಲೂ ಲೇಟೇನೆ. ಈಗ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿದೆ. ಇನ್ನು ನೆಕ್ಸ್ಟ್ ಥರ್ಡ್ ಲೆವೆಲ್ ವೆರಿಫಿಕೇಷನ್, ಫೋರ್ತ್ ಲೆವೆಲ್ ವೆರಿಫಿಕೇಷನ್ ಆದರೆ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಆದರೆ ಹೋಗುತ್ತೆ. ಓಕೆನಾ? ಇದು ಕೋರ್ಸ್ ವೈಸ್ ಜಮಾ ಮಾಡ್ತಾ ಬರ್ತಾರೆ. ನೀವು ಕೇಳ್ಬೋದು, ಹಾಗಿದ್ರೆ ಈಗ ಜನರಲ್ ಡಿಗ್ರಿಗೆ ಮಾಡ್ತಿದಾರಲ್ವಾ, ಇಂಜಿನಿಯರಿಂಗ್ ಪ್ರೊಫೆಷನಲ್ ಕೋರ್ಸಸ್ ಅವ್ರಿಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಯಾವಾಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಕೋರ್ಸ್ ವೈಸ್ ವೆರಿಫಿಕೇಷನ್ ಅನ್ನ ಮಾಡ್ತಾರೆ. ಕೋರ್ಸ್ ವೈಸ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ಸ್ ಅನ್ನ ಹಾಕ್ತಾರೆ. ಸೊ ನೀವು ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ಈಗ ಫಸ್ಟ್ ಯಾವಾಗಲೂ ಅಷ್ಟೇ, ಈ ವರ್ಷನೇ ಅಲ್ಲ, ಫಸ್ಟ್ ಜನರಲ್ ಡಿಗ್ರಿ ಮಾಡುವಂಥ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಅದಾದ್ಮೇಲೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಾದ್ರೆ ಬರುತ್ತೆ. ಓಕೆನಾ? ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರೋ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಂಡ್ ರಿಪೀಟೆಡ್ ಆಗಿ ನನಗೆ ಕೇಳಿದಂತಹ ಡೌಟ್ ಸ್ಟೂಡೆಂಟ್ಸು, ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಬಂದರೆ ಒಂದು BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಬರಲ್ವ ಅಂತ ಕೇಳ್ತಿದ್ದಾರೆ. 100% ಆಗಿ ಬರುತ್ತೆ. ಓಕೆನಾ? ಇನ್ ಕೇಸ್ ಏನಾದರೂ ನಿಮಗೆ PMSSP ಸ್ಕಾಲರ್ಶಿಪ್ ಅಮೌಂಟ್ ಬಂದಿದ್ರೆ ನಿಮಗೆ BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಆದರೆ ಬರೋದಿಲ್ಲ. ಆ್ಯಂಡ್ ಇನ್ನೊಂದು ಪಾಸಿಬಿಲಿಟಿ ಏನಿದೆ ಅಂತ ಅಂದರೆ ನಿಮಗೆ PMSSP ಸ್ಕಾಲರ್ಶಿಪ್ಪು ಬಂದು ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕಾಮಿಡೇಷನ್ ಬರುತ್ತೆ ಅಂತಂದರೆ ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕಾಮಿಡೇಷನ್ ಬರುತ್ತೆ. ಓಕೆನಾ? ಬಟ್ PMSSP ಯಾರಿಗಾದರೆ ಬರುತ್ತೋ ಅಂಥ ಸ್ಟೂಡೆಂಟ್ಸ್ಗೆ BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ಅಫಿಷಿಯಲ್ ಅಪ್ಡೇಟ್ಸ್ ಆದರೆ ಇದ್ದಾವೆ. ಮುಂದಿನ ದಿನಗಳಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂತ ಅಂದರೆ ನಾನು ನಿಮಗೆ ಆಗ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಇಷ್ಟು ಅರ್ಥ ಮಾಡ್ಕೊಳ್ಳಿ. ಇದು ಈಗ ಕೋರ್ಸ್ ವೈಸು ಒಂದು ಸೆಕೆಂಡ್
ಲೆವೆಲ್ ವೆರಿಫಿಕೇಷನ್ಸ್ ಆದರೆ ಸ್ಟಾರ್ಟ್ ಆಗಿದ್ದಾವೆ. ಪ್ರೊಫೆಷನಲ್ ಕೋರ್ಸಸ್ ಅವ್ರಿಗೆ ಇನ್ನೂ ಸದ್ಯಕ್ಕೆ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಾಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಫರ್ದರ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಸೊ ಚಾನಲ್ಗೆ ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.